ಭಾರತದಲ್ಲಿ ಬೋಯಿಂಗ್ ಕಾರ್ಯಾಚರಣೆಗೆ ಸ್ಥಗಿತ ಆಗುತ್ತಾ ಅನ್ನೋ ಪ್ರಶ್ನೆ ಅಹಮದಾಬಾದ್ ದುರಂತದಿಂದ ಎಚ್ಚೆತ್ತುಕೊಂಡಿದೆ ಕೇಂದ್ರ ಸರ್ಕಾರ. ಡ್ರೀಮ್ ಲೈನರ್ 787-8 ಆಪರೇಷನ್ ಅನ್ನ ಸ್ಥಗಿತಕ್ಕೆ ಚಿಂತನೆಯನ್ನ ಮಾಡಲಾಗಿದೆ. ವಿಮಾನ ಸುರಕ್ಷತೆಯ ಪರಿಶೀಲನೆಗಾಗಿ ಆಪರೇಷನ್ ಅನ್ನ ಸ್ಥಗಿತ ಮಾಡಿರೋದು. ವಿಮಾನದ ಸುರಕ್ಷತೆಯನ್ನ ಪರಿಶೀಲಿಸಲಿದೆ ಅಮೆರಿಕ ಕಂಪನಿ. ಈ ನಿಟ್ಟಿನಲ್ಲಿ ಭಾರತ ಅಮೆರಿಕ ನಡುವೆ ಮಾತುಕತೆ ಅನ್ನೋದು ಕೂಡ ಆಗಿದೆ. ತನಿಖೆಯ ಆಧಾರದ ಮೇಲೆ ಕ್ರಮವನ್ನ ಕೈಗೊಳ್ಳಲಿದೆ ಭಾರತ ಅನ್ನೋದು ಗೊತ್ತಾಗ್ತಾ ಇದೆ. ಈ ಅಪಘಾತ, ಈ ಅವಘಡ, ದೊಡ್ಡ ದುರಂತ ಸಂಭವಿಸಿದ ನಂತರ ವಿಮಾನದ ಸುರಕ್ಷತೆಯನ್ನ ಚೆಕ್ ಮಾಡಬೇಕಾಗಿದೆ. ಅದರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಸಹಜವಾಗಿ ಈಗೊಂದು ಭಯದ ವಾತಾವರಣ, ಆತಂಕ. ನಾವು ಕಳ್ಕೊಂಡಿರುವಂತ ಮಂದಿಯನ್ನ ನಾವು ನೋಡಿದಾಗ ಸುರಕ್ಷತೆ ಬಗ್ಗೆ ಕೂಡ ಗಮನ ಹರಿಸಲೇಬೇಕಲ್ವ. ಆ ಕಾರಣಕ್ಕಾಗಿ ಇದೀಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಡ್ರೀಮ್ ಲೈನರ್ 787-8 ಆಪರೇಷನ್ ಸ್ಥಗಿತ ಅನ್ನುವುದು ಗೊತ್ತಾಗ್ತಾ ಇದೆ. ನೋಡಿ, ಮಾತುಕತೆಯನ್ನು ಕೂಡ ನಡೆಸಲಾಗಿದೆ. ಈ ಮಾತುಕತೆಯ ನಂತರ ಈ ಒಂದು ತೀರ್ಮಾನಕ್ಕೆ ಬಂದಿರೋದು ಏನು, ಭಾರತದಲ್ಲಿ ಬೋಯಿಂಗ್ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡ್ತಾರೆ ಅಂತ. ಅಹಮದಾಬಾದ್ ದುರಂತದಿಂದ ಎಚ್ಚೆತ್ತುಕೊಂಡಿದೆ ಕೇಂದ್ರ ಸರ್ಕಾರ. ಡ್ರೀಮ್ ಲೈನರ್ 787-8 ಆಪರೇಷನ್ ಅನ್ನ ಸ್ಥಗಿತ ಮಾಡಬೇಕು ಅನ್ನುವಂಥ ಚಿಂತನೆಯನ್ನ ಮಾಡಲಾಗಿದೆ. ನಿನ್ನೆ ಈ ದುರಂತ ಸಂಭವಿಸಿದ ನಂತರ ಸಾಕಷ್ಟು ರೀತಿಯಾದಂಥ ಚಿಂತನೆಯನ್ನ ಮಾಡಲಾಗಿದೆ, ಚರ್ಚೆಯನ್ನ ಮಾಡಲಾಗಿದೆ. ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟಿಂಗ್ ಅನ್ನ ಮಾಡ್ತಾರೆ, ಸ್ಥಳ ಪರಿಶೀಲನೆಯನ್ನ ಮಾಡ್ತಾರೆ. ವಿಮಾನ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಹೇಗೆ ನಾವು ಕ್ರಮವನ್ನ ಕೈಗೊಳ್ಬೇಕಾಗತ್ತೆ, ಮುಂದಿನ ಸ್ಟೆಪ್ ಅನ್ನು ಯಾವ ರೀತಿಯಾಗಿ ಇಡಬೇಕಾಗತ್ತೆ, ಪ್ರಮುಖವಾದಂಥ ಚರ್ಚೆಗಳು ಆಗತ್ತೆ. ಇದೀಗ ವಿಮಾನ ಸುರಕ್ಷತೆಯ ಪರಿಶೀಲನೆಗಾಗಿ ಆಪರೇಷನ್ ಅನ್ನು ಸ್ಥಗಿತ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ವಿಮಾನದ ಸುರಕ್ಷತೆಯನ್ನ ಪರಿಶೀಲಿಸಲಿದೆ ಅಮೆರಿಕ ಕಂಪನಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಭಾರತ ಮತ್ತು ಅಮೆರಿಕದ ನಡುವೆ ಮಾತುಕತೆ ಕೂಡ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ತನಿಖೆಯ ಆಧಾರದ ಮೇಲೆ ಕ್ರಮವನ್ನ ಕೈಗೊಳ್ಳಲಿದೆ ಭಾರತ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಸೊ ತನಿಖೆ ಅನ್ನೋದೊಂದು ಆಗ್ಲೇಬೇಕಲ್ಲ. ತನಿಖೆ ಆದ ನಂತರ ಸತ್ಯಾನುಸತ್ಯತೆ ಏನೇನಿದೆ ಅನ್ನೋದು ಗೊತ್ತಾಗತ್ತೆ. ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ದಾರೆ, ಯಾವುದೋ ಪಕ್ಷಿ ಅಡ್ಡ ಬಂತು ಅಂತ ಹೇಳ್ತಾ ಇದ್ದಾರೆ, ಮೇಂಟೆನೆನ್ಸ್ ಸಮಸ್ಯೆ ಇದೆ ಅನ್ನೋದನ್ನು ಕೆಲವರು ಹೇಳ್ತಾ ಇದ್ರು. ಹೀಗಿರ್ಬೇಕಾದ್ರೆ ಅದರ ಸುರಕ್ಷತೆ, ಆಳ ಅಗಲ, ಏನು ಎತ್ತ, ಸತ್ಯಾನುಸತ್ಯತೆ ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ಬೇಕಾಗತ್ತೆ. ಮಾಹಿತಿ ಸಿಗ್ಬೇಕು ಅಂತ ಅಂದ್ರೆ ತನಿಖೆ ಆಗ್ಬೇಕಾಗತ್ತೆ. ತನಿಖೆ ಆದ ನಂತರ ಒಂದು ಕ್ಲಿಯರ್ ಪಿಕ್ಚರ್ ಅನ್ನೋದು ಸಿಗತ್ತೆ. ಆ ನಂತರ ಆಲ್ಮೋಸ್ಟ್